ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು, ವಿಡಿಯೋಗಳನ್ನ ಮಾಡಬೇಕು ಅನ್ನೋದು ಯಾವ ಐಡಿಯಾನೂ ನನಗಿರಲಿಲ್ಲ. ನಮ್ಮ ಅಮ್ಮ ತೀರೋಗಿದ್ದಾಗ, ನಮ್ಮ ಅಣ್ಣ ತೀರೋಗಿದ್ದಾಗ ತುಂಬಾ ನೋವಲ್ಲಿರ್ತಿದ್ದೆ. ಗೀತಕ್ಕ ನನ್ನ ಡೈಲಿ ನೋಡ್ತಾಯಿದ್ರು. ಆ್ಯಕ್ಚುಲಿ ಅವರು ಈ ಥರ ಇರಬೇಡ ರಶ್ಮಿ, ಮಕ್ಕಳಿದ್ದಾರೆ, ಸ್ವಲ್ಪ ನಿನ್ಗೇನು ಖುಷಿ ಕೊಡುತ್ತೆ ಅದನ್ನು ಮಾಡ್ತಾಯಿರು ಅಂತ ಹೇಳಿದ್ದಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಮಾಡಿದ ಮಿಸ್ಟೇಕ್ ಅಂದರೆ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು. ಯಾಕಂದರೆ 1 ಇಯರ್ ಒಳಗಡೆ 4000 ಅವರ್ಸ್ನ ಕಂಪ್ಲೀಟ್ ಮಾಡಬೇಕಲ್ವ. ಹಂಗಾಗಿ ನನಗೆ ಅದೊಂದು ಗೀತಕ್ಕೆ ಎಲ್ಲ ಹೇಳ್ಕೊಟ್ಟಿದ್ರು, ಅದೊಂದು ಹೇಳಿರಲಿಲ್ಲ. ಹಂಗಾಗಿ ನಮಗೆ ಸ್ವಲ್ಪ ನಾನು ಹಳೇ ಯೂಟ್ಯೂಬ್ ಇತ್ತಲ್ಲ ಅದರಲ್ಲೇ ಹಾಕೊಳ್ತಾ ಹೋದೆ. ಅದು 1 ಇಯರ್ ಕಂಪ್ಲೀಟ್ ಆದಮೇಲೆ ಟೈಮಿಂಗ್ಸ್ ಅವರ್ಸ್ ಏನಾಗಿರುತ್ತೆ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ನನಗಂತೂ ತುಂಬಾ ಬೇಜಾರಾಗ್ತಿದೆ. ನಾನು ಮಾಡಿದ ಮಿಸ್ಟೇಕ್ ಅದೇನೆ. ಇದು 6 ತಿಂಗಳಿಂದನೇ ಕಡಿಮೆ ಆಗ್ತಾ ಬಂತು. ಗೀತಕ್ಕ ಡೈಲಿ ಹೇಳೋದು, ಬಿಡಕ್ಕ ನಾನು ಸುಮ್ಮನೆ ನನ್ನ ಬೇಜಾರಿಗೋಸ್ಕರ ಮಾಡ್ತಾ ಇರೋದಲ್ವಾ, ಅದೆಲ್ಲ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದ್ರೂ ಗೀತಕ್ಕ ನಾವು ಮಾಡಿರೋ ಏನಾದರೂ ಕೆಲಸ ಮಾಡ್ತೀವಿ ಅಂದರೆ ಅದು ಕಷ್ಟಪಟ್ಟು ಮಾಡಿರ್ತೀವಿ, ಅದಕ್ಕೆ ಪ್ರತಿಫಲ ಬೇಕಲ್ವಾ ಅಂತ ಅಂದ್ಬಿಟ್ಟು ಇವಾಗ ಪರಿ ಅಂತ ಬ್ಲಾಗ್ಸ್ ಅಂತ ಅಂದ್ಬಿಟ್ಟು ಇನ್ನೊಂದು ಬ್ಲಾಗ್ನ ಅಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ನಂಗೆ ಏನೋ ಗೊತ್ತಿಲ್ಲ, ಈ ಚಾನಲ್ಗೆ ಒಂಥರ ಸೆಂಟಿಮೆಂಟು. ನನಗೆಲ್ಲೋದ್ರೂ ಈ ಸೆಂಟಿಮೆಂಟ್ನ ಇಟ್ಕೊಂಡ್ಬಿಡ್ತೀನಿ. ಅದೇ ನನ್ನ ಒಂದು ಮೈನಸ್ ಪಾಯಿಂಟು. ಈ ಚಾನಲ್ನ ನನಗೆ ಬಿಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇವತ್ತು ಈ ಚಾನಲಲ್ಲೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಏನಾಗುತ್ತೆ ಆಗಲಿ ನೋಡೋಣ, ಈ ಚಾನಲಲ್ಲೇ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಏನೋ ನಾವೇನಾದರೂ ಒಂದು ಹೊಸ್ದಾಗಿ ಏನಾದರೂ ತೊಗೊಂಡಾಗ ಅದು ನಮಗೆ ಒಂದು ಕೆಲವೊಂದು ವಸ್ತುಗಳೇ ಆಗಲಿ ಮನುಷ್ಯರೇ ಆಗಲಿ ಅದು ಫಸ್ಟ್ ಈಸ್ ಬೆಸ್ಟ್ ಅಂತಾರಲ್ಲ, ಹಂಗಾಗಿ ಅದೇನಾಗುತ್ತೋ ಇದೇ ಚಾನಲಲ್ಲಿ ಆಗಲಿ ನೋಡೇ ಬಿಡೋಣ, ಇದರಲ್ಲೇ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಇದೆಲ್ಲ ಆ್ಯಕ್ಚುಲಿ ಹಳೆ ಕ್ಲಿಪ್ಪಿಂಗ್ಸು. ನನ್ನ ಮಗ ನಮ್ಮಮ್ಮ ಎಲ್ಲ ಆಟಾಡ್ತಿರೋದು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು, ಅದೆಲ್ಲ ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಈ ಬ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ಇನ್ನೂ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀನಿ ಅಂತ ಅನ್ನೋರಿಗೆ ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ಏನೇನು ತಪ್ಪುಗಳನ್ನ ಮಾಡಿದ್ದೀನಿ ಅದನ್ನೆಲ್ಲ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನೀವೇನಾದರೂ ಹೊಸ್ದಾಗಿ ಮಾಡಿದ್ರೆ ಅದೆಲ್ಲ ನಿಮಗೆ ಯೂಸ್ ಆಗ್ಬೋದು. ಫಸ್ಟ್ ಒನ್ನು ನಾನು ಮಾಡಿದ ಮಿಸ್ಟೇಕು, ಲೈವ್ಗೆ ಹೋದರೆ ಚಿಕ್ಕ ಮಕ್ಕಳನ್ನ ತೋರಿಸಂಗಿಲ್ಲ. ನಾನು ತೋರಿಸಿದ್ದೆ, ಅದು ಸ್ವಲ್ಪ ಅದು ಇಮಿಡಿಯೇಟ್ ಅವರು ಯೂಟ್ಯೂಬರ್ ಎಷ್ಟು ಬೇಗ ರಿಯಾಕ್ಟ್ ಮಾಡ್ತಾರೆ ಅಂದರೆ, ನಾವು ಆ ಥರ ಮಿಸ್ಟೇಕ್ ಆಗಿದ್ದರೆ ಅಷ್ಟು ಅವ್ರು ಆ್ಯಕ್ಟಿವ್ ಆಗಿರ್ತಾನೆ ಅಂತಲೇ ಹೇಳ್ಬೋದು. ಅಲ್ಲಿ ಏನಾದರೂ ನಾವು ಕಾಪಿರೈಟ್ ಬಂತು ಅಂತ ಅಂದರೆ ಬೇರೆಯವ್ರದ್ದು ವೀಡಿಯೋ ತೊಗೊಂಡು ಹಾಕಂಗಿಲ್ಲ. ಆಮೇಲೆ ನಾವು ಲಾಂಗ್ ವೀಡಿಯೋ ಹಾಕ್ತೀನಿ ಅಂದರೆ ಮೂವಿ ಸಾಂಗ್ಸ್ ಎಲ್ಲ ತೊಗೊಂಡು ಲಾಂಗ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡೋಂಗಿಲ್ಲ. ಆಮೇಲೆ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಬ್ಲಡ್ಡು ಇಂಜೆಕ್ಷನು ಅದು ಯಾವುದು ತೋರಿಸಂಗಿಲ್ಲ ಯೂಟ್ಯೂಬಲ್ಲಿ. ತುಂಬಾ ಅದರಲ್ಲಿ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಗಳನ್ನ ನನಗೇನು ಗೊತ್ತೇ ಇರಲಿಲ್ಲ. ಆಮೇಲೆ ಮಾಡ್ತಾನೆ ಇದೆಲ್ಲ ನನಗೆ ಗೊತ್ತಾಗ್ತಾ ಬಂದಿರೋದು. ಮತ್ತು ನೀವು ಯಾವುದಾದ್ರೂ ಕ್ಲಿಪ್ಪಿಂಗ್ಸು ಬೇರೆ ಮೊಬೈಲಿಂದನೂ ತಗೊಳ್ಳೋಂಗಿಲ್ಲ. ನಮ್ಮ ಮೊಬೈಲಲ್ಲಿ ನಾವೇನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀವಿ ಅದೇ ಮೊಬೈಲಿಂದ ನಾವು ವೀಡಿಯೋಸ್ಗಳನ್ನ ಅದೆಷ್ಟು ತೆಗ್ದು ಹಾಕಬೇಕು. ಬೇರೆ ಮೊಬೈಲಿಂದ ತೆಗ್ದು ಹಾಕಿದ್ರೆ ಅದು ಅಷ್ಟು ಇದಾಗಲ್ಲ. ಹಾಗಾಗಿ ನಮ್ಮ ಮೊಬೈಲಲ್ಲಿ ಎಷ್ಟಿದೆ ಅಷ್ಟೇ ತೊಗೊಂಡು ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಇದೇ ಥರ ನನಗೆ ಗೊತ್ತಿರೋದೆಲ್ಲ ನಿಮಗೆ ಇನ್ಫಾರ್ಮ್ ಮಾಡ್ಕೊಂಡು ಹೋಗ್ತೀನಿ, ನಿಮಗೂ ಯೂಸ್ ಆಗುತ್ತೆ. ಅದೇ ಥರ ನನ್ನ ವೀಡಿಯೋಗಳಿಗೆ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರಿ, ಮುಂದೆ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟು ದಿನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. 3500 ಅವರ್ಸ್ ಓಡಿದೆ ನನ್ನ ವೀಡಿಯೋಗಳಂದರೆ ಅದೇನು ಸುಮ್ಮನೆ ಕಡಿಮೆ ಮಾತಲ್ಲ. ನನಗೆ ಖುಷಿಯಾಗುತ್ತೆ ನನ್ನ ವೀಡಿಯೋ ಇಷ್ಟೊಂದು ಓಡಿದೆಯಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಹಾಕಿರೋದೇ ಕಡಿಮೆ ಸಮಯದಲ್ಲಿ, ಅದು ಜಾಸ್ತಿ ದಿನ ನಾನು ವೀಡಿಯೋಗಳನ್ನ ಹಾಕ್ಕೊಂಡೋಗಿಲ್ಲ. ಹಾಗಾಗಿ ಯಾಕಂದರೆ ನಾನು ಒಂದು 3-4 ತಿಂಗಳು ಹಾಕಿದರೆ ಹೆಚ್ಚು ವೀಡಿಯೋಗಳನ್ನ, ಅದಕ್ಕೆ ಇಷ್ಟೊಂದು ಓಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಬಟ್ ಗೊತ್ತಿಲ್ಲ ಮುಂದೆ ಆ ಚಾನಲಲ್ಲಿ ಈ ಚಾನಲ್ ಕಂಟಿನ್ಯೂ ಮಾಡೋದೇನು ಅಂತ ಇನ್ನೂ ಟೋಟಲ್ ಕನ್ಫ್ಯೂಷನ್ ಇದ್ದೀನಿ. ನಿಮಗೇನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಯಾವ ಥರ ವೀಡಿಯೋಗಳನ್ನ ಮಾಡ್ತೀರಾ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಏನು ಅಂತ ಅಂದ್ಬಿಟ್ಟು. ನಮ್ಮ ಪ್ರಣಿ ಚಿಕ್ಕವನಾಗಿದ್ದಾಗ ಕೆಲವೊಂದಷ್ಟು ಥರ ಸ್ವೀಟ್ ಮೆಮೊರೀಸ್ಗಳಿದೆಲ್ಲ ನಮ್ಮ ಮನೇಲಿ ಫುಲ್ಲು ಎಲ್ಲ ತುಂಬ್ಕೊಂಡು ಮಕ್ಕಳುಗಳೆಲ್ಲ. ಈಗ ಇವರೆಲ್ಲ ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ. ಈಗಂತೂ ಇವ್ರನ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಪ್ರಣೀಗಿನ್ನ ಇವರೆಲ್ಲ ತುಂಬ ಚೆನ್ನಾಗಿ ಆಟಾಡಿಸ್ತಿದ್ರು ನಮ್ಮೂರಲ್ಲಿ. ಪ್ರಣಿ ಅಂತೂ ತುಂಬ ಚೆನ್ನಾಗಿ ಬೆಳೆದ. ನಮ್ಮ ಪರಿನೇ ಸ್ವಲ್ಪ ಇವನಿಗಿದೆಲ್ಲ ಮಿಸ್ ಆಗೋಯ್ತು ಅಂತಲೇ ಹೇಳ್ಬೋದು. ಪ್ರಣಿ ಚಿಕ್ಕವನಿದ್ದಾಗ ಶಿವಪ್ಪ ಅಂಕಲು ಪುಷ್ಪ ಆಂಟಿ ಇಬ್ಬರು ಸಕ್ಕತ್ತಾಗಿ ಆಡಿಸಿದ್ದಾರೆ ಅವನ್ನ. ಶಿವಪ್ಪ ಅಂಕಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಅವನ್ನ ಕಂಡ್ರೆ ಚೆನ್ನಾಗಿ ಆಟಾಡ್ತಿದ್ದ ಅವ್ರ ಜೊತೆ. ನಮ್ಮನೆ ಬಿಟ್ಟು ಅಲ್ಲೇ ಹೊಟ್ಟೋಗ್ತಿದ್ದ. ಆಮೇಲೆ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಇವಾಗ ಯಾರದು? ಇದ್ಯಾರು ಇಲ್ಲಿಂದೇ ಇರೋದು? ಯಾರು
ಗೊತ್ತಿಲ್ಲ. ಶಿವಪ್ಪ ಅಂಕಲು. ಶಿವಪ್ಪ ಅಂಕಲ್. ಹಿಂದೆ ಬರ್ತಿರೋದು ಯಾರು? ಪುಷ್ಪಂಟಿ. ಹಿಂದೆ ಬರ್ತಿರೋದು ಯಾರು? ಪುಷ್ಪಂಟಿ. ಅವರಿಬ್ರು ಸಕ್ಕತ್ತಾಗಿ ಆಟಾಡಿಸ್ತಾ ಇದ್ರು ನಿನ್ನ ಪ್ರಣಿ. ಶಿವಪ್ಪ ಅಂಕಲ್. ಹಿಂದೆ ಬಂದಿರೋದು ಆಂಟಿ ಪುಷ್ಪಂಟಿ. ನೋಡು ನಿಂಗೆ ಮೇಕಪ್ ಎಲ್ಲ ಹೆಂಗ್ ಮಾಡಿದೀನಿ. ಪೌಡರೇ ಇದೆ ಫುಲ್ಲು ಅಲ್ಲ. ಪೌಡರು ಐಬ್ರೋ ಎಲ್ಲ ಬದ್ಬಿಟ್ಟಿದ್ದೀನಿ ಹುಡುಗಿ ಥರ ಕಾಣ್ತಾ ಇದೆಯಾ ತಾನೆ? ಹಾಂ, ಯಾರದು? ನೀನೆಲ್ಲ ಮಗನೆ ಅಣ್ಣ. ಇವನು ಇವಾಗ ಇದೇ ಥರ ಇದ್ದಾನೆ. ಇವನ್ನ ನೋಡಿದ್ರೆ ನಾನು ಅಂತ ಚಿಕ್ಕವನು. ಯಾರಪ್ಪ ಇದು? ಪರಿ ಯಾರಿದು? ಅಣ್ಣನಾ? ನೀನಲ್ವಾ? ನೋಡಿಲ್ಲಿ ಅಣ್ಣ ಎಲ್ಲ, ವಿಶಾಲಣ್ಣ, ಕೆಂಚ, ಮತ್ತು ಇನ್ಯಾರಿದ್ದಾರೆ? ಇನ್ಯಾರು ಈ ಕಡೆ ಇರೋದು? ಇವರೆಲ್ಲ ಆಟಾಡಿಸ್ತಿದ್ದಾರೆ ನೋಡು. ಧನು ಎಲ್ಲ ಹೆಂಗೆ ಮಲ್ಕೊಂಡು ಆಟಾಡ್ತಾ ಇದ್ದಾರೆ. ಇವರೆಲ್ಲ ಇವಾಗ ದೊಡ್ಡ ದೊಡ್ಡ ಮಕ್ಕಳಾಗ್ಬಿಟ್ಟಿದ್ದಾರೆ. ಒಳ್ಳೆ ಕ್ಲಿಪ್ಪಿಂಗ್ಸ್ ಇದೆಲ್ಲ ಥರ ಕೂಚು ಕೂತ್ಕೋ ಪ್ರಣಿ, ಕೂಚು. ಕೆಳಗಡೆ ಕುಳಿಸ್ಬಿಡಿಲ್ಲ ಅಂತ ಅದ್ದ ಕೆಳಗಡೆ ಸಾಕಿದು ಕೆಳಗಡೆ ಕುಳಿಸ್ಬಿಡಿ. ಹೆಂಗೆ ಕರ್ಜಿಕಾಯಿ ಮಾಡೋದು? ಹಾಂ, ಮುಚ್ಚಿ ಹಿಡ್ದು ಆಮೇಲೆ ಹಿಂಗೆ ತೆಗೆದು ಹಂಗೆ ಹಾಕಿ